ಇಂದಿನ ಸಂಚಿಕೆ ನೀನಾದೇನ. ವೇದ ಅವರು ಸೊಳ್ಳೆ ಪರದೆಯನ್ನು ತೆಗೆದುಕೊಂಡು ಬಂದು ಅದನ್ನು ಪ್ರೀತಮ್ನ ಹತ್ರ ಎಲ್ಲ ಚಾಪೆ ದಿಂಬನ್ನು ಇಡಿಸಿ ಸೊಳ್ಳೆ ಪರದೆಯನ್ನು ಅಗಲು ಮಾಡಿ ಹಾಸಿ ಇಡಿಸ್ತಾರೆ. ನಂತರ ಅಮ್ಮ ನೀನು ನೋಡು, ಈಗಾದರೂ ನನ್ನ ಜೊತೆ ಆರಾಮಾಗಿ ಮನ್ಕೋಬೇಕು ಅಂತ ಜಯಮ್ಮನಿಗೆ ಹೇಳ್ತಾರೆ ವೇದ ಅವರು. ಯಾಕಂದರೆ ಜಯಮ್ಮ ವಿಕ್ರಮು ಕೆಳಗಡೆ ಇದ್ದಾಗ ರಗ್ಗನ್ನು ತೆಗೆದುಕೊಂಡು ಬಂದು ಹೊಚ್ಚಿಸಿರ್ತಾರೆ. ಅವಾಗ ನೋಡಿರ್ತಾರೆ, ಯಾಕೆ ನಮ್ಮಮ್ಮ ಡ್ರೈವರಿಗೂ ಈ ಥರ ಮಾಡ್ತಾ ಇದ್ದಾರಲ್ಲ, ನನ್ನ ಡ್ರೈವರಿಗೋಸ್ಕರ ನನ್ನ ಜೊತೆನೂ ಸರಿಯಾಗಿ ನಿದ್ದೆ ಮಾಡಲ್ಲ ಅಂತ ವೇದ ಪ್ಲ್ಯಾನ್ ಮಾಡಿಕೊಂಡು ಇಷ್ಟನ್ನ ಸೊಳ್ಳೆ ಪರದೆಯನ್ನು ತಂದು ಅವ್ರಿಗೆ ಹಾಕಿಸಿ, ಅಮ್ಮ ನನ್ನ ಜೊತೆ ನೀನು ಆರಾಮ್ ನಿದ್ದೆ ಮಾಡು ಅಂತ ಹೇಳ್ತಾರೆ. ಕಡೆಗೆ ವಿಕ್ರಮಿಗೂ ಹೇಳ್ತಾರೆ, ವಿಕ್ರಮ್ ನೀವು ಆರಾಮ್ ನಿದ್ದೆ ಮಾಡಿ ಅಂತ ಹೇಳಿ ಅವರು ಹೋಗ್ತಾರೆ. ಹೋಗುವಾಗ ಪ್ರೀತಮ್ನವ್ರ ಹಿಂದೆ ಮನೆ ಒಳಗಡೆ ಹೋಗ್ತಾ ಇರ್ತಾನೆ. ಆವಾಗ ಏ ಪುಟ ಬಾ ಇಲ್ಲಿ, ಬಾತಪ್ಪ ನಿನ್ನ ಜೊತೆ ಮಾತಾಡಬೇಕು, ಬಾ ಪುಟ ಅಂತ ವಿಕ್ರಮ್ ಅವರು ಪ್ರೀತಮ್ನ ಕರೀತಾರೆ. ಆಗ ಅವರು, ನೋಡು ನಾನು ವೇದ ಮೊದಲಿಗೆ ಸೊಳ್ಳೆ ಸಿಕ್ಕಾಪಟ್ಟಿ ಕಡಿತಾ ಇದ್ವು, ಆವಾಗ ಸೊಳ್ಳೆ ಪರ್ದೆನ ಹಾಸ್ಕೊಂಡು ಒಳಗಡೆ ನಾನು ವೇದ ಇಬ್ಬರು ಕೂತ್ಕೊಂಡು ಮಾತಾಡ್ತಿದ್ವಿ ಅಂತ ಅವರು ಫ್ಲ್ಯಾಶ್ ಬ್ಯಾಕನ್ನು ನೆನೆಸ್ಕೋ ಅಂತ ಹೇಳ್ತಾರೆ. ಅದರ ನಂತರ ಪ್ರೀತಮ್ ಅವರು ಒಳಗಡೆ ಬಂದು ಅಕ್ನಿಗೆ ಕಾಲ್ ಮಾಡ್ತಾರೆ. ಅಕ್ಕ ನೋಡು ಈ ಥರ ಆಗ್ತಾಯಿದೆ, ಇಲ್ಲಿ ನಾ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಚೈತ್ರ ಅವರಿಗೆ ಹೇಳ್ತಾ ಇರ್ತಾರೆ. ಆವಾಗ ಚೈತ್ರ ಹೇಳ್ತಾರೆ, ನೀನು ಫಾರಿನಿಗೆ ಹೊರಟೋಗು ಅಂತ ಹೇಳ್ತಾರೆ. ಅಯ್ಯೋ ಅಲ್ಲಿ ಅವನು ಬಂದುಬಿಟ್ರೆ ಅಂತ ಪ್ರೀತಮ್ ಅವರು ಹೇಳ್ತಾರೆ. ಆವಾಗ ನೋಡು, ನಾನೇ ಅಲ್ಲಿಗೆ ಬಂದು ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ವೇದ ಹಾಸ್ಪಿಟ್ಲಲ್ಲಿದ್ದಾಗ ನಾನು ಲೋಕಿ ಅಂದಮೇಲೆ ನೀನು ಒಟ್ಟಿಗೆ ಇದ್ದಿದ್ದ ಅವಳು ನೋಡಿದ್ದಾಳೆ. ಈಗ ನಾನು ಅಲ್ಲಿಗೆ ಬಂದಾಗ ನಾನು ಹಾಸ್ಪಿಟ್ಲಲ್ಲಿ ನಿಮ್ಮನ್ನು ನೋಡಿದ್ದೆ ಅಂತ ಹೇಳಿದ್ರೆ ಚೈತ್ರ, ಅಂದರೆ ನಾನು ಚೈತ್ರ ಅವರು ಹಾಸ್ಪಿಟ್ಲಿಗೆ ಬಂದಾಗ ನಾನು ನೋಡಿದ್ದೆ ಅಂತ ವೇದ ಏನಾದರೂ ಅಜ್ಜಿಗೆ ಹೇಳಿಬಿಟ್ರೆ ನನ್ನ ಗತಿ ಅಷ್ಟೇ ಅಂತ ಚೈತ್ರ ಅವರು ಹೇಳ್ತಾರೆ. ಇದಕ್ಕೆ ಬೇರೆ ಪ್ಲ್ಯಾನ್ ಮಾಡಬೇಕು ಅಂತ ಚೈತ್ರ ಅವರು ಹೇಳ್ತಾರೆ. ಆವಾಗ ವಿಕ್ರಮ್ ಅವರು ಅಲ್ಲಿ ಹೊರಗಡೆ ಇರ್ತಾರೆ. ವೇದ ಆಮೇಲೆ ಜಯಮ್ಮ ಅವರು ಮನ್ಕೊಂಡಿರ್ತಾರೆ. ವೇದ ಒಂದೇ ಸೇರಿ ಬೆಚ್ಚನೆ ಬಿದ್ದು ಎದ್ದು ಬಿಡ್ತಾರೆ. ಅಮ್ಮ ಅಂತ ಎದ್ದೇಳ್ತಾರೆ. ಆಗ ಜಯಮ್ಮನು ಎದ್ದು ಏನಾಯ್ತು ಪುಟ ಏನಾಯಿತು ಅಂತ ಹೇಳ್ತಾರೆ. ಆಗ ನನಗೆ ಯಾರೋ ಬೆಟ್ಟದಿಂದ ದೂಕದಂಗೆ ಆಗುತ್ತೆ, ಆಮೇಲೆ ನನ್ನ ತಾಳಿನ ಯಾರು ಕಿತ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ತಾರೆ. ಆಗ ಜಯಮ್ಮ ಅವರು ಎದ್ದು ಅವನು ನೀರನ್ನು ಕುಡಿಸ್ತಾರೆ. ನೀರನ್ನು ಕುಡಿಸಿ ಏನು ಆಗಲ್ಲ ಪುಟ, ನೀ ಹೆದರ್ಕೋಬೇಡ ಅಂತ ಜಯಮ್ಮ ಅವರು ವೇದಾಗೆ ಹೇಳ್ತಾರೆ, ತಬ್ಕೊಂಡು ಹೇಳ್ತಾರೆ. ಅಮ್ಮ ನನ್ನ ತಾಳಿನ ಯಾರೋ ಕಿತ್ಕೊಳ್ಳೋಕ್ಕೆ ಬಂದಂಗೆ ಆಗ್ತಾಯಿದೆ ಅಮ್ಮ ಅಂತ ವೇದ ಅವರು ಹೇಳ್ತಾರೆ. ನೀ ಏನು ಹೆದರ್ಕೋಬೇಡ ಪುಟ, ಏನೂ ಆಗಲ್ಲ, ಏನು ಹೆದರ್ಕೋಬೇಡ ಅಂತ ಜಯಮ್ಮ ಅವರು ಅವ್ರನ್ನ ಸಮಾಧಾನ ಪಡಿಸ್ತಾ ಇರ್ತಾರೆ. ವಿಕ್ರಮ್ ಅವರು ಸತ್ಯಮೂರ್ತಿ ಅವರನ್ನು ಭೇಟಿ ಆಗ್ತಾರೆ. ಭೇಟಿಯಾದಾಗ ಆಗ ಸತ್ಯಮೂರ್ತಿ ಅವರು ಹೇಳ್ತಾರೆ, ಹೌದು ಕಣಪ್ಪ, ನೀನು ಊಹೆ ಮಾಡಿದ್ದು ಸರಿ ಇದೆ, ಪ್ರೀತಮ್ ಅವರು ನೆನಪು ಬರಬಾರ್ದು ಅಂತ ಬೇರೆ ಟ್ಯಾಬ್ಲೆಟ್ಸನ್ನು ಕೊಡ್ತಾ ಇದ್ದಾರೆ ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ. ನಿನಗೆ ಹೇಗೆ ಅನುಮಾನ ಬಂತು ಅಂತ ಸತ್ಯಮೂರ್ತಿ ಅವರು ವಿಕ್ರಮ್ ಅವರಿಗೆ ಕೇಳಿದಾಗ ವಿಕ್ರಮ್ ಅವರು ಹೇಳ್ತಾರೆ, ನನಗೆ ಪ್ರೀತಮ್ಮೇ ಹೇಳಿದ್ದು ಈ ಜನ್ಮದಲ್ಲಿ ಅವಳಿಗೆ ಹಳೆಯ ನೆನಪು ಬರಲ್ಲ ಅಂತ ಹೇಳಿದರು, ಹಾಗಾಗಿ ನನಗೆ ಅನುಮಾನ ಬಂತು ಅಂತ ವಿಕ್ರಮ್ ಅವರು ಹೇಳ್ತಾರೆ. ನಾನು ಇದನ್ನು ಕಂಪ್ಲೇಂಟ್ ಮಾಡಿದರೆ ವೇದಾಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸತ್ಯಮೂರ್ತಿ ಅವರು ಹೇಳ್ತಾರೆ. ನೀನು ಚಿಂತೆ ಮಾಡಬೇಡ, ಅವನು ಹೇಗೆ ಬದಲಾಯಿಸಿದ್ನೋ ಹಾಗಾಗಿ ನೀನು ಬದಲಾಯಿಸಿ ಮಾತ್ರೆ ಕೊಡು ಅಂತ ಜಯಮ್ಮ ಅವರಿಗೆ ಕೊಡು, ಜಯಮ್ಮ ಅವರು ವೇದಾಗಿ ಕೊಡ್ತಾರೆ ಅಂತ ಹೇಳ್ತಾರೆ ಅವರು. ಆಗ ವಿಕ್ರಮ್ ಅವರು ಬಂದು ಜಯಮ್ಮನಿಗೆ ಹೇಳ್ತಾರೆ, ಅಮ್ಮ ಈ ಥರ ಆಗಿದ್ದು, ಅಂದರೆ ಸತ್ಯಮೂರ್ತಿ ಅವ್ರ ಹತ್ರ ಮತ್ತು ವಿಕ್ರಮ್ ಅವರು ಮಾತಾಡಿದ್ದನ್ನೆಲ್ಲ ಹೇಳ್ತಾರೆ. ಈ ಥರ ಮಾಡ್ತಾನೆ, ಅವನಿಗೆ ಒಳ್ಳೇದಾಗಲ್ಲಪ್ಪ ಅಂತ ಜಯಮ್ಮ ಅವರು ಹೇಳ್ತಾರೆ. ಹಾಗೆ ನಾನು ನಿನಗೊಂದೇನೋ ಹೇಳಬೇಕು ಅಂತ ಜಯಮ್ಮ ಅವರು ಹೇಳ್ತಾರೆ. ನಿನ್ನೆ ಅಂತ ಹೇಳ್ತಾ ಇರ್ತಾರೆ. ಆಗ ಅಜ್ಜಿ ಜಯ ನನಗೆ ತಿಂಡಿ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಆಗ ಜಯಮ್ಮ ಅವರು ತಿಂಡಿ ತೆಗೆದುಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಅಮ್ಮ ನೀ ಏನೋ ಹೇಳಬೇಕಂತ ಅಂದ್ಕೊಂಡಿದ್ಯಲ್ಲಮ್ಮ ಅಂತ ಹೇಳ್ತಾರೆ. ವಿಕ್ರಮ್ ಅವರು ತಡೆದು, ತಡಿಯಪ್ಪ ನಾನು ತಿಂಡಿ ಕೊಟ್ಟು ಬಂದು ನಾನು ಹೇಳ್ತೀನಿ ಅಂತ ಜಯಮ್ಮ ಅವರು ಹೇಳ್ತಾರೆ. ಆಗ ವೇದ ಬಂದು ಪ್ರೀತಮ್ನ ಮೀಟ್ ಮಾಡ್ತಾರೆ. ಪ್ರೀತಮ್ ಅಂತ ಅಂತಾರೆ. ಏನು ವೇದ, ಏನು ಕುತ್ಕೋ ಇಲ್ಲಿ ಕುತ್ಕೋ, ಏನು ಮನೆಯೆಲ್ಲ ಚೆನ್ನಾಗಿದೆಯಾ, ಯಾವುದಾದ್ರೂ ಬದಲಾಯಿಸ್ಬೇಕಾ, ಈ ಸೋಫಾ ಸರಿಯಾಗಿದೆಯಾ ಅಂತ ಅವನು ಕೆಳಗಡೆ ನೆಲದ ಮೇಲೆ ಕುತ್ಕೊಂಡು ವೇದ ಕೇಳ್ತಾ ಇರ್ತಾನೆ. ಆಗ ವೇದ ಅವರು ಹೇಳ್ತಾರೆ, ನೋಡು ನಮಗೆ ಆಕ್ಸಿಡೆಂಟು ಆಗಿದ್ದು ಎಲ್ಲಿ ಅಂತ ಕೇಳ್ತಾರೆ ವೇದ ಅವರು. ಆಮೇಲೆ ವೇದ ಅವರು ಹೇಳ್ತಾರೆ, ನನಗೆ ನಿನ್ನೆ ಕನಸು ಬಿದ್ದಿತ್ತು, ನನ್ನ ತಾಳಿನ ಯಾರೋ ಕಿತ್ಕೊಳ್ಳೋಕೆ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದನ್ನು ವಿಕ್ರಮ್ ಅವರು ಹೊರಗಡೆ ಬಾಗ್ಲಂತರ ನಿಂತ್ಕೊಂಡು ಅದನ್ನು ಕೇಳಿಸ್ಕೊಳ್ತಾ ಇರ್ತಾರೆ ವಿಕ್ರಮ್ ಅವರು.
ಆಗ ಪ್ರೀತಮ್ ಬೆವರುತ್ತಾನೆ. ಅಯ್ಯೋ ಏನಪ್ಪ ಏನಾಯಿತು ಅಂತ ಈ ಥರ ಮನಸ್ಸಲ್ಲಿ ಅಂದ್ಕೊಂಡು ನೋಡ್ತಾ ಇರ್ತಾನೆ. ಆಮೇಲೆ ಏನಾಯಿತು ಅಂತ ಹೇಳಿದಾಗ ಯಾರಂತ ಗೊತ್ತಾಯ್ತಾ ಅಂತ ಪ್ರೀತಮ್ ಅವರು ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಆವಾಗ ಸಮಾಧಾನ ಪಡ್ಕೊಳ್ತಾನೆ. ಬಾ ತಿಂಡಿ ತಿನ್ನೋಣ ಅಂತ ಪ್ರೀತಮ್ ಅವರು ಕರೀತಾರೆ ವೇದನ. ಆಗ ಪ್ರೀತಮ್ ನಾ ಹಿಂಗೆ ಇನ್ನೊಂದು ಕೇಳಬೇಕಿತ್ತು ಅಂತ ಹೇಳ್ತಾರೆ. ಆಗ ಪ್ರೀತಮ್ ಅವರು ಮೊದಲು ಬಾ ತಿಂಡಿ ತಿನ್ನೋಣ ಅಂತ ಹೇಳಿ ಅಲ್ಲಿಂದ ಪ್ರೀತಮ್ ಅವರು ಹೊರಟೋಗ್ತಾರೆ. ಇದನ್ನು ವಿಕ್ರಮ್ ಅವರು ಅಲ್ಲೇ ನಿಂತು ಹೊರಗಡೆ ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ವಿಕ್ರಮ್ ಅವರು ಹೇಳ್ತಾರೆ, ಓ ಅಮ್ಮ ಹೇಳಲಿಕ್ಕೆ ಬಂದಿರೋದು ಇದೇ ವಿಷಯ ಅಂತ ಕಾಣುತ್ತೆ ಅಂತ ವಿಕ್ರಮ್ ಅವರು ಮನಸ್ಸಲ್ಲಿ ಅಂದ್ಕೊಳ್ತಾರೆ.